ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಇಡೀ ಜಗತ್ತಿನಾದ್ಯಂತ ಎಷ್ಟೊಂದು ರಾಜಕೀಯ ಗೊಂದಲ, ಅಸ್ಥಿರತೆ ನಡೀತಿದೆ. ಆದರೆ ಭಾರತದ ಪ್ರಜಾಪ್ರಭುತ್ವ ಮಾತ್ರ ಗಟ್ಟಿಯಾಗಿ ನಿಂತಿದೆ. ಇದು ಹೇಗೆ ಸಾಧ್ಯ? ಇದರ ಹಿಂದೆ ಒಂದು ಕಾಣದ ಶಕ್ತಿ ಕೆಲಸ ಮಾಡ್ತಿದೆಯಂತೆ. ಅದೇನು ಅಂತ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ಸರಿ, ನಮ್ಮ ಇವತ್ತಿನ ಚರ್ಚೆಯಲ್ಲಿ ಭಾರತದ ಸ್ಥಿರತೆಯ ಹಿಂದಿನ ಕಾರಣಗಳೇನು, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನೋ ವಾದದಲ್ಲಿರೋ ಹುರುಳೇನು ಮತ್ತು ಅದನ್ನ ರಕ್ಷಿಸುತ್ತಿದೆ ಎನ್ನಲಾದ ಆ ಕಾಣದ ಶಕ್ತಿ ಯಾವುದು ಅಂತ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಶುರು ಮಾಡೋಣ ಅಲ್ವಾ? ಮೊದಲನೆಯದಾಗಿ, ಭಾರತದ ಪ್ರಜಾಪ್ರಭುತ್ವ ನಿಜಕ್ಕೂ ತನ್ನ ಅಕ್ಕಪಕ್ಕದ ದೇಶಗಳಿಂದ ಹೇಗೆ ಭಿನ್ನವಾಗಿದೆ? ಈ ಪ್ರಶ್ನೆಯಿಂದಲೇ ನಮ್ಮ ವಿಶ್ಲೇಷಣೆಯನ್ನು ಶುರು ಮಾಡೋಣ. ನಮ್ಮ ಸುತ್ತಮುತ್ತ ನೋಡಿದ್ರೆ ಸಾಕು. ಒಂದು ಕಡೆ ಮ್ಯಾನ್ಮಾರ್ನಲ್ಲಿ ಸೇನೆ ಅಧಿಕಾರ ಹಿಡಿದಿದೆ, ಇನ್ನೊಂದು ಕಡೆ ಶ್ರೀಲಂಕಾದಲ್ಲಿ ಸರ್ಕಾರವೇ ಪತನವಾಗಿದೆ. ನೇಪಾಳದಲ್ಲಿ ರಾಜಪ್ರಭುತ್ವ ಹೋಗಿ ದಶಕವೇ ಆಗಿದೆ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲೂ ಸರ್ಕಾರ ಉರುಳಿದೆ. ಇಷ್ಟೆಲ್ಲ ಗದ್ದಲದ ಮಧ್ಯೆ ಭಾರತ ಮಾತ್ರ ಹೇಗೆ ಇಷ್ಟು ಸ್ಥಿರವಾಗಿರಲು ಸಾಧ್ಯವಾಗಿದೆ? ಇದು ನಿಜಕ್ಕೂ ಒಂದು ದೊಡ್ಡ ಒಗಟು ಅಲ್ವಾ? ಹಾಗಾದ್ರೆ ಈ ಅಸಾಧಾರಣ ಸ್ಥಿರತೆಯ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಇದರ ರಹಸ್ಯವನ್ನ ಭೇದಿಸೋಣ ಬನ್ನಿ. ಆದರೆ ಒಂದು ನಿಮಿಷ, ಭಾರತದ ಸ್ಥಿರತೆಯ ಬಗ್ಗೆ ಎಲ್ಲರೂ ಒಪ್ತಾರೆ ಅಂತೇನಿಲ್ಲ. ಇಲ್ಲ, ಭಾರತದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಾಯವಿದೆ ಅಂತ ವಾದಿಸೋರು ಇದ್ದಾರೆ. ಅವರ ವಾದಕ್ಕೆ ಕಾರಣಗಳೇನು? ನೋಡೋಣ ಬನ್ನಿ. ವಿಮರ್ಶಕರು ಮುಂದಿಡೋ ಕೆಲವು ಅಂಶಗಳನ್ನು ನೋಡೋದಾದ್ರೆ, ಆರ್ಟಿಕಲ್ 370 ರದ್ದತಿ ಇರ್ಬೋದು, ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರ್ಬಳಕೆಯ ಆರೋಪಗಳಿರ್ಬೋದು, ಅಥವಾ ಭಿನ್ನಾಭಿಪ್ರಾಯಗಳನ್ನು ಹತ್ತಿಕ್ಕುವ ಪ್ರಯತ್ನಗಳು. ಇದೆಲ್ಲ ಏನನ್ನ ತೋರಿಸುತ್ತೆ ಅಂದ್ರೆ, ಭಾರತವು ಒಂದು ಚುನಾಯಿತ ನಿರಂಕುಶಾಧಿಪತ್ಯದ ಕಡೆ ಸಾಗ್ತಿದೆ ಅಂತ. ಅಂದ್ರೆ ಚುನಾವಣೆ ಮೂಲಕವೇ ಅಧಿಕಾರಕ್ಕೆ ಬಂದು ನಂತರ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನೇ ದುರ್ಬಲಗೊಳಿಸುವ ವ್ಯವಸ್ಥೆ ಅಂತ ಅವರ ವಾದ. ಆದರೆ ಈ ವಾದಕ್ಕೆ ಒಂದು ಪ್ರಬಲವಾದ ಪ್ರತಿವಾದ ಕೂಡ ಇದೆ. ಈ ವಿಶ್ಲೇಷಣೆಯ ಪ್ರಕಾರ ಭಾರತದ ಪ್ರಜಾಪ್ರಭುತ್ವದ ಬೇರುಗಳು ನಾವು ಅಂದುಕೊಂಡಿದ್ದಕ್ಕಿಂತ ತುಂಬಾನೇ ಆಳವಾಳಿವೆ. ಅದು ಹೇಗೆ ಅಂತ ನೋಡೋಣ. ಎಷ್ಟೇ ರಾಜಕೀಯ ಗಲಾಟೆ, ಘರ್ಷಣೆಗಳಿದ್ರೂ ಭಾರತದ ಪ್ರಜಾಪ್ರಭುತ್ವದ ಮೂಲಭೂತ ಪ್ರಕ್ರಿಯೆಗಳು ನಿಂತಿಲ್ಲ. ಚುನಾವಣೆಗಳು ಟೈಮ್ ಟು ಟೈಮ್ ನಡೀತಾನೇ ಇವೆ. ಅಧಿಕಾರ ಹಸ್ತಾಂತರ ಶಾಂತಿಯುತವಾಗೇ ಆಗ್ತಿದೆ. ವಿರೋಧ ಪಕ್ಷಗಳು ಇವತ್ತಿಗೂ ಸಕ್ರಿಯವಾಗಿವೆ. ಅಂದ್ರೆ ಸಿಸ್ಟಮ್ನ ಬೇಸಿಕ್ಸ್ ಇನ್ನೂ ಗಟ್ಟಿಯಾಗೇ ಇದೆ. ಇನ್ನೊಂದು ಬಹಳ ಕುತೂಹಲಕಾರಿ ವಿಷಯ ಏನಂದ್ರೆ, ಇವತ್ತು ನಾವು ನೋಡ್ತಿರೋ ಎಷ್ಟೋ ವಿವಾದಾತ್ಮಕ ಕ್ರಮಗಳು ಹೊಸದೇನೂ ಅಲ್ಲ. ಇವುಗಳಿಗೆಲ್ಲ ನಮ್ಮ ಇತಿಹಾಸದಲ್ಲೇ ಉದಾಹರಣೆಗಳು ಸಿಗ್ತಾವೆ. ಉದಾಹರಣೆಗೆ, ವಿರೋಧ ಪಕ್ಷದ ನಾಯಕರ ಮೇಲೆ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಬಳಸೋದು 1970ರ ದಶಕದಿಂದಲೂ ನಡ್ಕೊಂಡು ಬಂದಿರೋ ಒಂದು ಪದ್ಧತಿ. ಅಂದ್ರೆ ಈಗಿನ ಸರ್ಕಾರಗಳು ತಮ್ಮ ಹಿಂದಿನ ಸರ್ಕಾರಗಳು ಹಾಕಿಕೊಟ್ಟ ದಾರಿಯಲ್ಲೇ ನಡೀತಿದ್ದಾರೆ ಅಂತಾನೂ ಹೇಳ್ಬಹುದು. ಹಾಗಾದ್ರೆ ನಮ್ಮ ಸಿಸ್ಟಮ್ ಇಷ್ಟು ಫ್ಲೆಕ್ಸಿಬಲ್ ಆಗಿದ್ರೆ ಮತ್ತು ಇವತ್ತಿನ ಕ್ರಮಗಳಿಗೆಲ್ಲ ಹಳೆಯ ಉದಾಹರಣೆಗಳಿದ್ರೆ, ಭಾರತದ ಈ ಸ್ಥಿರತೆಯ ನಿಜವಾದ ಸೀಕ್ರೆಟ್ ಏನು? ಇದು ನಮ್ಮನ್ನ ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಮತ್ತು ಅಷ್ಟೇ ಅಚ್ಚರಿಯ ಭಾಗಕ್ಕೆ ಕರ್ಕೊಂಡೋಗುತ್ತೆ. ಈ ವಿಶ್ಲೇಷಣೆಯ ಪ್ರಕಾರ ಭಾರತದ ಸ್ಥಿರತೆಯ ಹಿಂದಿರೋದು ಚುನಾಯಿತ ರಾಜಕಾರಣಿಗಳಲ್ಲ, ಬದಲಿಗೆ ತೆರೆಮರೆಯಲ್ಲಿದ್ಕೊಂಡು ಕೆಲಸ ಮಾಡೋ ಒಂದು ಶಕ್ತಿಶಾಲಿ ಚುನಾಯಿತವಲ್ಲದ ಜೋಡಿ. ಯಾರು ಆ ಜೋಡಿ? ಅದುವೇ ನಮ್ಮ ಅಧಿಕಾರಿಶಾಹಿ ಮತ್ತು ನ್ಯಾಯಾಂಗ. ಅಂದ್ರೆ IAS ಅಧಿಕಾರಿಗಳು, ನ್ಯಾಯಾಧೀಶರು. ಬ್ರಿಟಿಷರ್ ಕಾಲದಿಂದ ಬಳುವಳಿಯಾಗಿ ಬಂದಿರೋ ಈ ವ್ಯವಸ್ಥೆ ಭಾರತದ ಆಡಳಿತದಲ್ಲಿ ತೆರೆಮರೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಬಂದಿದೆ. ಈ ಜೋಡಿಯ ಕೆಲಸ ಏನ್ ಗೊತ್ತಾ? ಮುಖ್ಯವಾಗಿ 3. 1. ಸರ್ಕಾರಗಳು ಬದಲಾದರೂ ದೇಶದ ನೀತಿಗಳಲ್ಲೇ ಒಂದು ನಿರಂತರತೆ ಇರೋ ಹಾಗೆ ನೋಡ್ಕೊಳ್ಳೋದು. 2. ರಾಜಕೀಯ ನಾಯಕರು ತೀರ ವಿಪರೀತ ನಿರ್ಧಾರಗಳನ್ನ ತಗೊಳ್ಳದ ಹಾಗೆ ಅವರ ಮೇಲೆ ಒಂದು ರೀತಿಯ ಕಂಟ್ರೋಲ್ ಇಡೋದು. ಮತ್ತು 3. ದೇಶದ ಪ್ರಮುಖ ನೀತಿಗಳನ್ನ ಜಾರಿಗೆ ತರೋದು. ಒಂಥರ ದೇಶಕ್ಕೆ ಆಧಾರ ಸ್ತಂಭಗಳಿದ್ದ ಹಾಗೆ ಇವರು. ಆದ್ರೆ ಈ ವ್ಯವಸ್ಥೆಯಿಂದ ಬರೀ ಅನುಕೂಲಗಳೇ ಇವೆಯಾ? ಖಂಡಿತ ಇಲ್ಲ. ಈ ಸ್ಥಿರತೆಗಾಗಿ ನಾವೊಂದು ಬೆಲೆ ತೆರುತ್ತಿದ್ದೇವೆ. ಈ ವ್ಯವಸ್ಥೆಯ ಇನ್ನೊಂದು ಮುಖವನ್ನ, ಅಂದ್ರೆ ಇದರ ಅನಾನುಕೂಲಗಳನ್ನು ನೋಡೋಣ. ನೋಡಿ, ಇದರಲ್ಲಿ ಪ್ಲಸ್ ಕೂಡ ಇದೆ, ಮೈನಸ್ ಕೂಡ ಇದೆ. ಒಂದು ಕಡೆ ರಾಜಕೀಯ ವಿಫಲವಾದಾಗ ಇದೊಂದು ಸ್ಥಿರ ಆಡಳಿತ ಕೊಡುತ್ತೆ, ಇದು ಒಳ್ಳೇದು. ಆದರೆ ಇನ್ನೊಂದು ಕಡೆ ಇದೊಂದು ರೀತಿ ಡೀಪ್ ಸ್ಟೇಟ್ ಥರ ಆಗ್ಬಿಡೋ ಅಪಾಯ ಇದೆ. ಅಂದ್ರೆ ಪಾರದರ್ಶಕತೆ ಇಲ್ಲದೆ ತೆರೆಮರೆಯಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದು. ಇದರಿಂದ ಏನಾಗುತ್ತೆ ಅಂದ್ರೆ, ಸಾಮಾನ್ಯ ನಾಗರಿಕರು ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸೋದರ ಬದಲು ಕೇವಲ ದೂರು ಹೇಳೋ ಮಟ್ಟಕ್ಕೆ ಸೀಮಿತರಾಗ್ಬಿಡ್ತಾರೆ. ಇದು ದೊಡ್ಡ ಅಪಾಯ. ಇದು ನಮ್ಮನ್ನ ಅಂತಿಮ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಸ್ಥಿರತೆ ಬೇಕು, ಸರಿ, ಆದರೆ ಅದರ ಜೊತೆಗೆ ನಾಗರಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸೋದು ಹೇಗೆ? ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಸಾಧಿಸೋದು ಹೇಗೆ?
ಸುಬ್ರಹ್ಮಣ್ಯನ್ ಸ್ವಾಮಿಯವರ ಈ ಒಂದು ಮಾತು ಈ ವ್ಯವಸ್ಥೆಯ ಶಕ್ತಿ ಎಷ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಅಧಿಕಾರಿಶಾಹಿ ಮತ್ತು ನ್ಯಾಯಾಂಗ ಸೇರಿ ನಿರ್ಮಿಸಿರುವ ಈ ಕೋಟೆ ಎಷ್ಟು ಬಲಿಷ್ಠವಾಗಿದೆ ಅಂದರೆ ಅದನ್ನ ಬದಲಾಯಿಸಬೇಕಾದ್ರೆ ಒಂದು ದೊಡ್ಡ ಕ್ರಾಂತಿಯೇ ಆಗಬೇಕು ಅಂತ. ಹಾಗಾಗಿ ನಮ್ಮ ಮುಂದಿರೋದು ಒಂದು ದೊಡ್ಡ ಆಯ್ಕೆ. ಈ ಡೀಪ್ ಸ್ಟೇಟ್ ಕೊಡುವ ಸ್ಥಿರತೆ ಬೇಕಾ ಅಥವಾ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ನಾಗರಿಕರ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಸಿಗಬೇಕಾ? ಇದೇ ನಮ್ಮ ಮುಂದಿರುವ ದೊಡ್ಡ ಸವಾಲು. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ನಮ್ಮೆಲ್ಲರ ಮುಂದೊಂದು ಬಹಳ ಪ್ರಚೋದನಾಕಾರಿ ಪ್ರಶ್ನೆಯನ್ನ ಇಡುತ್ತೆ. ಅದೇನಂದ್ರೆ, ರಾಜಕಾರಣವನ್ನು ರಾಜಕಾರಣಿಗಳ ಕೈಯಿಂದ ಮರಳಿ ಪಡೆಯೋದು ಹೇಗೆ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.